ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಕನ್ನಡ ಬ್ಲಾಗ್. ನಾನು ಇವತ್ತು ಇದಕ್ಕೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಚಕ್ಕೆ, ಲವಂಗ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಕೊತ್ತಂಬರಿ, 2 ಟೊಮೊಟೊ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಹಾಕ್ಕೊಬೋದು. 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು. ಸೊ ಒಂದು ಬಾಣಲಿಗೆ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ, ಚಕ್ಕೆ, ಲವಂಗ ಹಾಕ್ಕೊಳ್ಳಿ. ಹಾಕಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನು ಆಪ್ಷನಲ್ಲಿ ಧನಿಯಾ ಕಾಳು ತೋರಿಸಿರಲಿಲ್ಲ. ಸೊ ಧನಿಯಾ ಕಾಳಿದ್ದರೆ ಧನಿಯಾ ಕಾಳು ಯೂಸ್ ಮಾಡಿ, ಇಲ್ಲ ಧನಿಯಾ ಪೌಡ್ರ್ ಇದ್ದರೆ ನೀವು ಡೈರೆಕ್ಟಾಗಿ ಹಾಕ್ಕೊಬೋದು. ನಾನು ಧನಿಯಾ ಕಾಳನ್ನೇ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಇದ್ದಾರೆ, ಅವ್ರು ತಿನ್ನಬೇಕು, ಅದಕ್ಕೋಸ್ಕರ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ, ನಾವೇನು ಈರುಳ್ಳಿ ತೋರಿಸಿದ್ವಿ ಆ ಈರುಳ್ಳಿ ಮೀಡಿಯಮ್ ಸೈಜು, ಮತ್ತು ಅದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ, ಕಾಯಿ. ಕೊತ್ತಂಬರಿ ಜಾಸ್ತಿ ಇದ್ದರೆ ಹಾಕ್ಕೊಬೋದು. ಕಾಯಿ 1 ಕಪ್ಪು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದಾದಮೇಲೆ ಸೈಡ್ಗೆ ಎತ್ತಿಡಿ. ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಸೊ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರಲ್ಲಾದರೂ ಮಾಡ್ಬೋದು, ನೀವು ತಪ್ಪಲಿಲ್ಲಾದರೂ ಮಾಡ್ಬೋದು. ಸೊ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಆ ಕುಕ್ಕರಿಗೆ ಎಣ್ಣೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಕರಿಬೇವು, ಅದಾದಮೇಲೆ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಅದು ಫ್ರೈ ಆದಮೇಲೆ ಕಾಳು ಹಾಕ್ಕೊಳ್ಳಿ. ನೀವು ಇದ್ಕಿರೋ ಕಾಳು ಹಾಕಿ ನೀಟಾಗಿ ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲ ಮಿಕ್ಸ್ ಮಾಡಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊತೀನಿ ನಾನು. ನೀವು ಬೇಕಾದರೆ ಹಾಕ್ಕೊಬೋದು. ನಾನು ಅರಶಿನ ಮತ್ತು ಉಪ್ಪು ನಾನು ಕಾಳಿಗೆ ಹಾಕ್ತಾಯಿದ್ದೀನಿ. ನಾನು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸೊ ನೀವು ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ರುಚಿ ಎಷ್ಟಿದೆಯೋ ನೀವು ನೋಡಿಕೊಂಡು ಹಾಕ್ಕೊಬೋದು. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ನಾನು ಮಸಾಲೆ ಸ್ವಲ್ಪ ನೀರು ಥರನೇ ರುಬ್ಕೊಂಡಿದ್ದೀನಿ. ಸೊ ನೀವು ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ರುಬ್ಕೊಬೋದು. ಸೊ ನಾನು 2 ದಿನಕ್ಕೆ ಆಗೋ ಥರ ಸಾಂಬಾರು ಮಾಡ್ಕೊತೀನಿ. ಅದು ಕುದಿಸ್ತಾ ಗಟ್ಟಿ ಆಗುತ್ತೆ. ನಾನು ಅದಕ್ಕೆ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ನೀವು ಮುದ್ದೆಗೆಲ್ಲ ಬೇಕು ಅಂತಂದರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು. ಸೊ ನಾನು ಅನ್ನಕ್ಕೆ ನಾವು ಯೂಸ್ ಮಾಡೋದು, ಅದಕ್ಕೆ ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ. 1 ವಿಷಲ್ ಮಾತ್ರ ಕೂಗಿಸ್ಕೊಳ್ಳಿ, ಜಾಸ್ತಿ ವಿಷಲ್ ಕೂಗ್ಸೋಕ್ಕೆ ಹೋಗಬೇಡಿ, ಕಾಳೆಲ್ಲ ತುಂಬ ಬೆಂದೋಗ್ಬಿಡುತ್ತೆ. ಸೊ 1 ವಿಷಲ್ ಬಂದಾದಮೇಲೆ ನೋಡಿ ಈ ಥರ ಬರುತ್ತೆ. ಸೊ ನಾನು ತೆಳು ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ಪೂರಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ತರಕಾರಿಗಳನ್ನ ಆ್ಯಡ್ ಮಾಡ್ಬೋದು. ಆಲೂಗೆಡ್ಡೆ, ಬದನೆಕಾಯಿ ಇದನ್ನ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡಿಲ್ಲ, ನಮ್ಮನೆ ಬದನೆಕಾಯಿ ಯೂಸ್ ಮಾಡಲ್ಲ ಜಾಸ್ತಿ, ನಾವು ಅದಕ್ಕೆ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊತೀನಿ. ಥ್ಯಾಂಕ್ ಯು.